ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಸೋಮವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ರಂಗೋಲಿ ಡಿಸೈನ್ ಜೊತೆಗೆ ಒಂದು ಸಿಂಪಲ್ ಆಗಿರುವಂಥ ಲಂಚ್ ಪ್ರಿಪ್ರೇಷನ್ ಹಾಗೆಯೇ ಸ್ವಲ್ಪ ಸೆಲ್ಫ್ ಕೇರ್ ಕೂಡ ಮಾಡ್ಕೊಳ್ಳೋದಿತ್ತು. ಆ ವಿಡಿಯೋನ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀನಿ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇವಾಗ ಒಂದು ಪುಟ್ಟದಾಗಿರುವಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ಇವತ್ತಿನ ರಂಗೋಲಿ ಏನಾದ್ರೂ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಮನೆ ಮುಂದೆ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಸ್ವಲ್ಪ ಟೈಮ್ ಮಾಡಿಕೊಂಡು ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ವೀಕ್ಲಿ ಒನ್ಸ್ ಆದ್ರೂ ಈ ಥರ ಮಾಡ್ಕೋಬೇಕು. ಅವಾಗಲೇ ಪಾದಗಳೇನಾದರೂ ಉರಿತಾ ಇದ್ರೆ ಅದೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಇವಾಗ ಒಂದು ದೊಡ್ಡ ಬಕೆಟಲ್ಲಿ ಸ್ವಲ್ಪ ನೀರು, ಉಗುರು ಬೆಚ್ಚಗಿರುವಂಥ ನೀರು, ಹಾಗೆ ಕಲ್ಲುಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಒಂದು 5 ರಿಂದ 10 ನಿಮಿಷಗಳ ಕಾಲನ್ನು ಇದರಲ್ಲಿ ನೆನೆಸಿಡಬೇಕು. ಅದಾದಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೋಬೇಕು. ಸ್ವಲ್ಪ ಡೆಡ್ ಸ್ಕಿನ್ ಎಲ್ಲ ಜಾಸ್ತಿ ಆಗಿತ್ತು ಅಂತ ಅಗಾರೋಯಿಂದ ಇದೊಂದು ಕ್ಯಾಲಸ್ ರಿಮೂವರ್ನ ತರಿಸ್ಕೊಂಡಿದ್ದೀನಿ. ಅಂದರೆ ಪಾದದಲ್ಲಿ ನಿಮಗೆ ಗೊತ್ತೇ ಇರುತ್ತೆ, ಸ್ವಲ್ಪ ಒಡೆದಿರೋದಾಗಿರ್ಬೋದು, ಬಿರುಕು ಬಿಟ್ಟಿರೋದಾಗಿರ್ಬೋದು, ಹಾಗೆ ಸ್ವಲ್ಪ ಡೆಡ್ ಸ್ಕಿನ್ ಎಲ್ಲ ಜಾಸ್ತಿ ಇರುತ್ತೆ. ನಮಗೆ ಗೊತ್ತಾಗ್ತಾ ಇರುತ್ತೆ, ಫೀಲ್ ಕೂಡ ಆಗ್ತಾ ಇರುತ್ತೆ ಡೆಡ್ ಸ್ಕಿನ್ ಇರೋದು. ಸ್ವಲ್ಪ ರಫ್ ಆಗಿದ್ದರೆ, ಇಲ್ಲ ಅಂತಂದರೆ ಸ್ವಲ್ಪ ಮಂದವಾಗಿರುತ್ತೆ ನೋಡಿ ಚರ್ಮ, ಆ ಥರ. ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ಕ್ಯಾಲಸ್ ರಿಮೂವರ್ನ ಬಳಸ್ಕೊತಾ ಇದ್ದೀನಿ. ಇದರೊಳಗಡೆ ಏನೇನಿರುತ್ತೆ ಅಂದರೆ ಒಂದು ನಾರ್ಮಲ್ ಮ್ಯಾನ್ಯುಯಲ್ ಇರುತ್ತೆ, ಅದ್ರ ಜೊತೆ ಇದು ಮೇನ್ ಬಾಡಿ. ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ, ತುಂಬ ಹ್ಯಾಂಡಿಯಾಗಿದೆ. ಹಾಗೆ ಇದು ಪೋರ್ಟೇಬಲ್ ಕೂಡ, ಒಂದು ಸರಿ ಚಾರ್ಜ್ ಮಾಡಿಕೊಂಡು ನಾವು ತುಂಬ ಸತಿ ಬಳಸ್ಕೋಬೋದು. ಇದು ಆನ್ ಮತ್ತು ಆಫ್ ಬಟನ್ ಆಗಿರುತ್ತೆ. ಹಾಗೆ ಇದರಲ್ಲಿ 2 ಸ್ಪೀಡ್ ಮೋಡ್ ಇರುತ್ತೆ, ನಮಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೋಬೋದು. ಹಾಗೆ ಇನ್ ಕೇಸ್ ನಾವೇನಾದ್ರೂ ಕ್ಯಾರಿ ಮಾಡ್ತಿದ್ದೀವಿ ಅಂದರೆ ಅದಕ್ಕೊಂದು ಈ ಥರ ಪೌಚ್ ಸಹ ಕೊಟ್ಟಿದ್ದಾರೆ. ಇನ್ನು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಅಂತ ಇದೊಂದು ಚಾರ್ಜರ್ ಸಹ ಕೊಟ್ಟಿದ್ದಾರೆ. ಹಾಗೆಯೇ ಕ್ಯಾಲಸ್ ರಿಮೂವರ್ ಆದಮೇಲೆ ರೋಲ್ ಏನಿತ್ತು ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಕ್ಯೂಟಾಗಿರುವಂಥ ಬ್ರಷ್ ಸಹ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ 3 ರೋಲ್ಸ್ ಬರುತ್ತೆ, ನೀವು ನೋಡ್ತಿರ್ಬೋದು. ಒಂದು ಆಲ್ರೆಡಿ ಅಟ್ಯಾಚ್ ಆಗಿರುತ್ತೆ, ಹಾಗೆ ಇನ್ನು 2 ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಒಂದೊಂದು ಹೆಡ್ ಬರುತ್ತೆ. ಹಾಗೆ ಇದನ್ನು ಈಸಿಯಾಗಿ ಈ ಥರ ರಿಮೂವ್ ಮಾಡ್ಬೋದು. ಸೈಡಲ್ಲಿ 2 ಬಟನ್ಸ್ ಕೊಟ್ಟಿರ್ತಾರೆ, ಜಸ್ಟ್ ಅದನ್ನು ಪ್ರೆಸ್ ಮಾಡಿ ತೆಗೆದು ಇನ್ನೊಂದು ರೋಲ್ನ ಅಟ್ಯಾಚ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನಾವು ಆನ್ ಮಾಡಿದಾಗ ಲೈಟ್ ಸಹ ಬರುತ್ತೆ, ಹಾಗೆ ಚಾರ್ಜ್ ಇದೆಯಾ ಇಲ್ವಾ ಅಂತ ನೀಟಾಗಿ ಗೊತ್ತಾಗುತ್ತೆ. ಈಗ ನೋಡ್ತಿರ್ಬೋದು ನನ್ನ ಕಾಲಲ್ಲಿ ಎಷ್ಟು ಡೆಡ್ ಸ್ಕಿನ್ ಇದೆ ಅಂತ, ನೋಡಿದ್ರೇ ಗೊತ್ತಾಗುತ್ತೆ. ಜಸ್ಟ್ ಇದನ್ನು ಆನ್ ಮಾಡಿಕೊಂಡು ಎಲ್ಲೆಲ್ಲಿ ಡೆಡ್ ಸ್ಕಿನ್ ಇದೆ 2 to 3 ಸೆಕೆಂಡ್ಸ್ ಜಸ್ಟ್ ಅದನ್ನು ಈ ಥರ ರೊಟೇಟ್ ಮಾಡ್ತಾ ಇರಬೇಕು. ಆವಾಗ ಡೆಡ್ ಸ್ಕಿನ್ ಎಲ್ಲ ಪೌಡರ್ ಥರ ಬರ್ತಿರುತ್ತೆ. ನೋಡ್ತಾ ಇದ್ರೇ ಗೊತ್ತಾಗಿರುತ್ತೆ ನಿಮಗೆ ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ. ಇನ್ನು ಪಾದ ಅಂದರೆ ಕೇಳಲೇಬೇಕಾ, ಈ ಹಿಂಡಿ ಹತ್ರ ಸ್ವಲ್ಪ ಬಿರುಕು ಬಿಟ್ಟಿರೋದೆಲ್ಲ ಕಾಣಿಸ್ತಾ ಇರುತ್ತೆ. ಹೆಣ್ಮಕ್ಳಿಗೆ ಅದು ಸರ್ವೇ ಸಾಮಾನ್ಯ, ಜಾಸ್ತಿ ಓಡಾಡ್ತಾ ಇರ್ತೀವಿ, ಕೆಲಸ ಜಾಸ್ತಿ ಮಾಡ್ತಾ ಇರ್ತೀವಿ. ಹಾಗಾಗಿ ಅದೇನಾದ್ರೂ ಬಿರುಕು ಕಾಣಿಸ್ತಾ ಇದ್ದರೆ ಅದರಲ್ಲೂ ಸಹ ಡೆಡ್ ಸ್ಕಿನ್ ಇರುತ್ತೆ, ಅದನ್ನೆಲ್ಲ ತೆಗೆದು ಸ್ಮೂತ್ ಫಿನಿಶ್ ಕೂಡ ಕೊಡುತ್ತೆ. ಹಾಗೆ ನಿಮಗೆ ಯಾವ್ದು ಬೇಕೋ ಆ ರೋಲ್ನ ಹಾಕಿ, ನಿಮಗೆ ಯಾವ್ದು ಕಂಫರ್ಟಬಲ್ ಅದನ್ನು ಹಾಕಿ ನೀಟಾಗಿ ಈ ಥರ ಡೆಡ್ ಸ್ಕಿನ್ ಎಲ್ಲ ತೆಗಿಬೋದು. ನೋಡ್ತಿದ್ದೀರಲ್ವಾ ಎಷ್ಟು ಸ್ಮೂತ್ ಫಿನಿಶ್ ಕಾಣಿಸ್ತಾ ಇದೆ ಅಂತ. ಹಾಗೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಜಸ್ಟ್ ಇದನ್ನು ತೆಗೆದು ಈ ಥರ
ಅವರೇ ಕೊಟ್ಟಿರ್ತಾರಲ್ವ ಬ್ರಷ್, ಅದರಿಂದ ಕ್ಲೀನ್ ಮಾಡ್ಕೋಬೋದು. ಇನ್ನು ರೋಲ್ ಏನಿತ್ತಲ್ವ ಅದನ್ನು ನಾವು ರನ್ನಿಂಗ್ ವಾಟರಲ್ಲಿ ಸಹ ಕ್ಲೀನ್ ಮಾಡ್ಕೋಬೋದು. ಇವಾಗ ನೋಡಿ ಯಾವ ಥರ ಡೆಡ್ ಸ್ಕಿನ್ ಎಲ್ಲ ಪೌಡರ್ ಥರ ಹೇಗಾಗಿದೆ ಅಂತ. ಇದ್ರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇನ್ನು ಚಾರ್ಜ್ ಬೇಕು ಅಂದರೆ ಈ ಥರ ಜಸ್ಟ್ ನಾವು ನಾರ್ಮಲಾಗಿ ಮೊಬೈಲ್ನ ಚಾರ್ಜ್ ಮಾಡ್ಕೋತೀವಲ್ವ, ಅದೇ ಥರ ಇದನ್ನು ಚಾರ್ಜ್ ಮಾಡಿಕೊಂಡ್ರೆ ಆಗುತ್ತೆ. ಲಿಂಕ್ನ ಚೆಕ್ ಮಾಡಿ ನೋಡಿ, ನಿಮಗೂ ಯೂಸ್ಫುಲ್ ಅಂತ ಅನಿಸಿದ್ರೆ ನೀವು ಕೂಡ ಬೈ ಮಾಡ್ಬೋದು. ಹಾಗೆ ಕೈಯಲ್ಲಿ ಸ್ವಲ್ಪ ಅರ್ಧಂಬರ್ಧ ಹೋಗಿರುವಂಥ ನೇಲ್ ಪೇಂಟ್ ಇತ್ತು, ಅದಕ್ಕೋಸ್ಕರ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಇನ್ನೊಂದು ಸಾರಿ ಪ್ರಾಪರಾಗಿ ನೇಲ್ ಪೇಂಟ್ ಹಾಕ್ಕೊಳ್ಳೋಣ ಅಂತ. ಒಂಥರ ಅರ್ಧಂಬರ್ಧ ಇದ್ರೇ ನೋಡೋದಕ್ಕೆ ಒಂಥರ ಕಾಣಿಸ್ತಿರುತ್ತೆ, ನೀಟ್ ಅಂತಲೇ ಅನಿಸೋದಿಲ್ಲ. ಒಂದು ಹಾಕಿದ್ರೆ ಕಂಪ್ಲೀಟಾಗಿ ನೇಲ್ ಪೇಂಟ್ ಚೆನ್ನಾಗಿ ಕಾಣಿಸ್ತಿರ್ಬೇಕು, ಇಲ್ಲಾಂದರೆ ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಟ್ಟಿರಬೇಕು. ಅರ್ಧಂಬರ್ಧ ಇದ್ದರೆ ನೋಡೋದಕ್ಕೆ ಒಂಥರ ಅಂತ ಅನಿಸುತ್ತೆ, ನಮಗೆ ಒಂಥರ ಅನಿಸುತ್ತೆ, ಇನ್ನು ವೀಡಿಯೋದಲ್ಲಿ ಇನ್ನೂ ಒಂಥರ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ನೇಲ್ ಪೇಂಟ್ ಹಚ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಸಿಂಪಲಾಗಿ ಕೋಲ್ಡ್ ಕಾಫಿ ಸಹ ಮಾಡ್ಕೋತಾ ಇದ್ದೀನಿ. ಈ ಥರ ನನ್ನ ಸೆಲ್ಫ್ ಕೇರ್ ಮೀ ಟೈಮ್ ಅಂತ ಇರುತ್ತಲ್ವ, ಅವಾಗಂತೂ ಡೆಫಿನೆಟ್ಲಿ ನಾನು ಕೋಲ್ಡ್ ಕಾಫಿ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಕೋಲ್ಡ್ ಕಾಫಿ. ನನಗೆ ನಾರ್ಮಲಾಗಿ ಕಾಫಿ ಅಂದ್ರೇ ಇಷ್ಟ, ಕೋಲ್ಡ್ ಕಾಫಿ ಅಂದರೆ ಇನ್ನೂ ಇಷ್ಟ. ಅದನ್ನು ನಾನು ಯಾವ ಥರ ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಕಾಯಿಸಿ ಆರಿಸಿರುವಂಥ ಹಾಲು, ಅಂದರೆ ಫ್ರಿಜ್ನಲ್ಲಿ ಇಟ್ಟಿರುವಂಥ ಹಾಲನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಏನಾದ್ರೂ ವೆನಿಲಾ ಐಸ್ ಕ್ರೀಮ್ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಐಸ್ ಕ್ಯೂಬ್ಸ್ನೇ ಹಾಕ್ಕೋಬೋದು. ನಂತರ ಅದಕ್ಕೆ ಸ್ವಲ್ಪ ಕೋಕೋ ಪೌಡರ್, ನಿಮ್ಮ ಸಿಹಿಗೆ ತಕ್ಕಂತೆ ಸಕ್ಕರೆ, ಹಾಗೆ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕಿ ಜಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ಅದಾದಮೇಲೆ ಈ ಥರ ಗ್ಲಾಸ್ಗೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಏನಾದರೂ ಇದ್ದರೆ ಅದನ್ನು ಹಾಕಿ ಸರ್ವ್ ಮಾಡ್ಕೋಬೋದು. ಇಲ್ಲಾಂದರೆ ಮೇಲ್ಗಡೆ ಸ್ವಲ್ಪ ಕೋಕೋ ಪೌಡರ್ ಇಲ್ಲಾಂದರೆ ಕಾಫಿ ಪೌಡರ್ನ ಹಾಕಿ ಸಹ ಸರ್ವ್ ಮಾಡ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ನಾನು ಕೋಲ್ಡ್ ಕಾಫಿ ಆರ್ಡ್ರ್ ಮಾಡಿದಾಗ ಸ್ವಲ್ಪ ಇಷ್ಟ ಆಗೋದಿಲ್ಲ ಅಂದ್ಕೊಂಡೆ ಆರ್ಡರ್ ಮಾಡಿದ್ದು. ಅಂದರೆ ಯೂಶ್ವಲಾಗಿ ಕಾಫಿ ಟೀ ಅಂದರೆ ಬಿಸಿ ಬಿಸಿಯಾಗಿರಬೇಕು, ಕೋಲ್ಡ್ ಕಾಫಿ ಯಾರು ಕುಡಿತಾರೆ ಅಂತ. ಕುಡ್ದಾದ್ಮೇಲೆ ನನಗೆ ಇದೇ ಜಾಸ್ತಿ ಇಷ್ಟ ಆಗೋಯಿತು. ಇನ್ನು ಸಿಂಪಲ್ ಆಗಿರುವಂಥ ಲಂಚ್ ಸಹ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಬಹಳಷ್ಟು ದಿನ ಆಗಿತ್ತು ಈ ಥರ ಸಿಂಪಲ್ ಆಗಿರುವಂಥ ಬೆಂಡೆಕಾಯಿ ಪಲ್ಯ ತಿಂದು. ಯೂಶ್ವಲಾಗಿ ಬೆಂಡೆಕಾಯಿ ಅಂದಾಗ ಬೆಂಡೆಕಾಯಿ ಕರಿ, ಗ್ರೇವಿ, ಬೆಂಡೆಕಾಯಿ ಮಸಾಲ ಈ ಥರ ಎಲ್ಲ ಮಾಡ್ಕೋತಾ ಇದ್ವಿ. ಸಿಂಪಲ್ ಪಲ್ಯ ಮಾಡ್ಕೊಂಡಿರಲಿಲ್ಲ, ಅದಕ್ಕೋಸ್ಕರ ಇವತ್ತು ಈ ಪಲ್ಯ. ಇದು ಕೂಡ ತುಂಬ ಸಿಂಪಲ್. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಬೆಂಡೆಕಾಯಿನ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಈ ಥರ ಪಲ್ಯ ಮಾಡ್ಕೊಳ್ಳೋದಕ್ಕೆ ಬೆಂಡೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೇ ಬೆಟರ್ ಅಂತ ಅನಿಸುತ್ತೆ. ನಂತರ ಹುರಿದು ಎತ್ತಿಟ್ಕೊಂಡ್ಮೇಲೆ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಫ್ರೈ ಆದಮೇಲೆ ಟೊಮ್ಯಾಟೋನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡಿಕೊಂಡ್ರೆ ಟೊಮ್ಯಾಟೊ ಈರುಳ್ಳಿ ಎಲ್ಲ ಬೇಗನೆ ಸಾಫ್ಟ್ ಆಗುತ್ತೆ, ಹಾಗೆ ಬೇಗ ಕೂಡ ಫ್ರೈ ಆಗುತ್ತೆ, ಉಪ್ಪು ಕೂಡ ಚೆನ್ನಾಗಿ ಹಿಡ್ದಿರುತ್ತೆ ಅಂತ. ನಂತರ ಅದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ ಏನೂ ಹಾಕ್ಕೊಂಡಿಲ್ಲ, ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಸೇರಿಸ್ಕೋಬೇಕು. ನಂತರ ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಸಿಂಪಲಾಗಿರುವಂಥ ಪಲ್ಯ ರೆಡಿಯಾಗಿರುತ್ತೆ. ಇದು ಚಪಾತಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಟ್ ದಿ ಸೇಮ್ ಟೈಮ್ ರೈಸ್ ಸಾಂಬಾರು ಏನಾದರೂ ತಿಂತಾ ಇದ್ದರೆ ಅದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು. ಹಾಗೆ ಚಪಾತಿ ಹಿಟ್ಟನ್ನು ಕೂಡ ಮೊದಲೇ ಕಲಸಿ ಇಟ್ಕೊಂಡಿದ್ದೆ. ಫಸ್ಟ್ ಇದು ರೆಡಿ ಆಗಿಬಿಡ್ತು ಅಂತಂದರೆ ಚಪಾತಿ ಹಿಟ್ಟು ಸಾಫ್ಟಾಗಿರುತ್ತೆ, ಬೇಗ ಬೇಗ ಲಟ್ಸಿ ಬೇಯಿಸ್ಕೋಬೋದು, ಬಿಸಿ ಬಿಸಿಯಾಗಿ ಚಪಾತಿ ತಿನ್ಬೋದು ಅಂತ. ಅದೇ ಥರ ಇವಾಗ ಲಟ್ಸಿ ಬಿಸಿ ಬಿಸಿಯಾಗಿ ಒಂದೊಂದೇ ಚಪಾತಿ ಹಾಕ್ಕೊಡ್ತಾ ಇದ್ದರೆ ಮನೇಲೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಚಪಾತಿ ಆರೋದ್ಮೇಲೆ ತಿನ್ನೋದಕ್ಕಿಂತ ತವಾಯಿಂದ ಎತ್ತಿದ ತಕ್ಷಣ ತಿಂತಾ ಇದ್ದರೆ ಅದು ರುಚಿನೇ ಬೇರೆ. ಏನೋ ಒಂಥರ ಬಿಸಿ ಬಿಸಿಯಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಒಂದೊಂದು ಕಡೆ ಸಾಫ್ಟಾಗಿರುತ್ತೆ, ಒಂದೊಂದು ಕಡೆ ಕ್ರಿಸ್ಪಿಯಾಗಿರುತ್ತೆ, ಬಿಸಿಯಾಗೂ ಕೂಡ ಇರುತ್ತಲ್ವ, ಚೆನ್ನಾಗಿರುತ್ತೆ ಅಂತ. ಇನ್ನು ನಿಮಗೆ ಚಪಾತಿ ಸಾಫ್ಟಾಗಿ ಆಗಬೇಕು ಅಂತಂದರೆ ಚಪಾತಿನೆಲ್ಲ ಲಟ್ಸಿ ಬೇಯಿಸಿ ಒಂದ್ರ ಮೇಲೊಂದು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದಾದ ನಂತರ ನೀವು ತಿಂದರೆ ಚಪಾತಿ ಸೂಪರ್ ಸಾಫ್ಟಾಗಿರುತ್ತೆ. ಬೇಕಿದ್ರೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.